ಸಂಜಯ್ ಸರ್ಗೆ ಪರಿಚಯ ಮಾಡಿಸ್ಕೊಟ್ಟ ವಾಸು ಸರ್ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಚಲನಚಿತ್ರ ಸಾಹಿತ್ಯದಲ್ಲಿ ನನಗೆ ಕೈ ಆಡಿಸೋ ಹಾಗೆ ಅನುಭವ ಮಾಡ್ತಿದ್ದು ನಮ್ಮ ಭಾವ ರಮೇಶ್ ಗೌಡ್ರು ಅಂತ, ಈಗ ಇಲ್ಲಿ ಪ್ರೆಸೆಂಟ್ ಇಲ್ಲ, ಅವ್ರಿಗೂ ಕೂಡ ಇವತ್ತು ನೆನೆಸ್ಕೋತೀನಿ. ಸುಮಾರು ಸರ್ ಹೇಳಿದಾಗೆ ಒಂದು 2 ವರ್ಷದ ಇದು ಜರ್ನಿ. ಸೊ ಇಲ್ಲಿ ಆಲ್ಮೋಸ್ಟ್ ಡೈಲಿ ಬೆಳಿಗ್ಗೆ ಸಂಜೆ ಸರು ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ. ಹಾಗಾಗಿ ಪ್ರತಿಯೊಂದನ್ನು ಲೈಕ್ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಲೈನು ಜೊತೆಲಿ ಅನುಭವಿಸಿದ್ದೀವಿ. ಸೊ ಇದನ್ನು ಹಂಚ್ಕೊಳ್ತಾ ಹೋದರೆ ಅದೇ ಒಂದು ಮೇಕಿಂಗ್ ಆಫ್ ಮದನಿಕಾ ಅಂತ ಒಂದು ದೊಡ್ಡ ಇದಾಗತ್ತೆ. ಹಾಗಾಗಿ ಸದ್ಯಕ್ಕೆ ಇದು ನನ್ನ ಮೊದಲನೇ ಅನುಭವ ಆಗಿದ್ದರಿಂದ ನನ್ನ ಮತ್ತು ಸಂಜಯ್ ಸರ್ನ ಮೊದಲನೇ ಭೇಟಿಯಾದ ಒಂದು ಘಟನೆಯನ್ನು ಮಾತ್ರ ಹಂಚ್ಕೋತೀನಿ. ಇದು ಒಂದು ಸಾಮಾನ್ಯ ಘಟನೆ ಅಂದರೂ ಕೂಡ ನಮ್ಮ ಚಿತ್ರದ ಒಂದು ಘನತೆ ಏನು, ವಿಶೇಷ ಏನು ಅನ್ನೋದ್ರ ಬಗ್ಗೆ ಇದೊಂದು ಹೈಲೈಟ್ ಮಾಡುತ್ತೆ. ಸೊ ವಾಸು ಸರ್ ಅವ್ರು ಹೇಳಿದ್ರು, ದೇವಾನಂದ್ ಸರ್ ನಿಮ್ಮದು ಚಿಕ್ಕ ಪುಟ್ಟ ಕವನಗಳ ಲೈನ್ಗಳನ್ನ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಅಂತ. ಹಾಗಾಗಿ ಸ್ಟಾರ್ಟೆಡ್ ವಿತ್ ವಾಟ್ಸಪ್ ಬೇಸಿಕಲಿ. ಆಮೇಲೆ ಹೇಳಿದ್ರು, ನಿಮ್ಮ ನಂಬರ್ನ ನಾನೊಬ್ಬರು ದೊಡ್ಡ ಡೈರೆಕ್ಟರ್ ಹತ್ರ ಶೇರ್ ಮಾಡಿದ್ದೀನಿ, ಒಂದು ದೊಡ್ಡ ಪ್ರಾಜೆಕ್ಟು, ನಿಮಗೆ ಕಾಲ್ ಮಾಡ್ತಾರೆ, ನೀವು ಹೆದರ್ಕೊಂಡು ಹೇಳಬೇಡಿ, ಕಾನ್ಫಿಡೆಂಟಾಗಿ ಹೇಳಿ, ಇಲ್ಲಿದ್ರೆ ಅವರು ನಿಮ್ಮ ರೆಫರ್ ಮಾಡಿದ್ದಕ್ಕೆ ನನ್ನ ತರಟೆಗೆ ತಗೋತಾರೆ ಅಂದರು. ಆಮೇಲೆ ಹಾಗೆ ವೆಯ್ಟ್ ಮಾಡಿದೆ, ಸರ್ದು ಫೋನ್ ಬಂತು. ನಂತರ ಗೊತ್ತಾಯಿತು ನಾವು ಮತ್ತೆ ಸರು ನಮ್ಮ ಭಾವ ಅವ್ರ ಮೂವಿನಲ್ಲಿ ಒಂದು 3 ವರ್ಷ ಮುಂಚೆ ವರ್ಕ್ ಮಾಡಿದ್ವಿ. ಸೊ ಇಮ್ಮಿಡಿಯೇಟ್ ಟ್ರ್ಯಾಪು ಸ್ಟಾರ್ಟ್ ಆಯಿತು. ಸೊ ಸರ್ ನನಗೆ ಫಸ್ಟ್ ಕೊಟ್ಟಿದ್ದ ಕೆಲಸ, ಡಾಕ್ಟ್ರೇ ಒಂದು ಈ ಥರ ಕತೆ ಮಾಡ್ಕೊಂಡಿದ್ದೀವಿ, ಒಂದು 300-400 ವರ್ಷ ಹಿಂದಕ್ಕೆ ಹೋಗುತ್ತೆ, ಅಲ್ಲಿ ಆ ಕಾಲಕ್ಕೆ ತಕ್ಕಾದ ಒಂದು ಭಾಷೆ ಥರ ನಿಮ್ಮದೊಂದು ಬೇಕು ಅಂತ. ನಾನು ಹೇಳಿದೆ, ಸರ್ ಕಷ್ಟ ಆಗುತ್ತಲ್ಲ ಸರ್, ಆ ಥರದ್ದು ನಮಗೂ ಐಡಿಯಾ ಇರಲ್ಲ ಅಂತ. ಇಲ್ಲ ವಾಸು ಅವ್ರು ಹೇಳಿದ್ದಾರೆ, ನಿಮ್ಮ ಬರವಣಿಗೆಯಲ್ಲಿ ಈ ರೀತಿ ಸ್ವಲ್ಪ ಹಳೆತನದ ಟಚ್ ಇದೆ, ಹಿರಿಗನ್ನಡದ ಟಚ್ ಇದೆ ಅಂತ. ಸರಿ ಸರ್ ಟ್ರೈ ಮಾಡೋಣ ಅಂತ ಹೇಳಿದ್ರು. ಒಂಚೂರು ಕತೆ ಗೀತೆ ಎಲ್ಲ ಕೊಟ್ಟರು. ಅದಕ್ಕೊಂದು ಕ್ಲೈಮ್ಯಾಕ್ಸ್ ಸಾಂಗ್ ಬರೀಬೇಕಿತ್ತು. ಆದಷ್ಟು ಒಂದು ಮಾಮೂಲಿಯಾಗೆ ಮಾಡಿ ಬರೆದು ಕೊಟ್ಟೆ. ಇಮ್ಮಿಡಿಯೇಟ್ ಕ್ಲಿಕ್ ಆಯಿತು ಸರ್ಗೆ. ಸೊ ಇಮ್ಮಿಡಿಯೇಟ್ಲಿಯಾಗಿ ಸೂಪರ್ ಇದೆ ಸರ್, ತುಂಬ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ನಮ್ಮ ಕನ್ನಡತನ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನೀವು ತೂಕ ಬೇಕು ಅಂತೀರಾ, ಆ್ಯಂಡ್ ಸಾರಿ ಆ್ಯಸ್ ಎ ಟಿಪಿಕಲ್ ಕನ್ನಡಿಗರು ನಮಗೆ ತೂಕ ಅಂದರೆ ಸಂಸ್ಕೃತ. ಈಗ ಅಲ್ಲೊಂದು ಕತ್ತೆ ಹೋಗ್ತಿದೆ ಅಂದರೆ ನಮಗೇನು ಅನಿಸಲ್ಲ, ಗಾರ್ಧಬ ಅಂದರೆ ಏನೋ ಒಂದು ತೂಕ ಇದೆಯಪ್ಪ ಅಂತ. ಸೊ ಆ ಸಂಸ್ಕೃತ ಪದಗಳನ್ನ ಸ್ವಲ್ಪ ಬಳಸಿದ್ದೆ ಹೆಚ್ಚಾಗಿ. ಸೊ ಸರ್ ತೂಕ ಬೇಕು ಅಂತ ಹೇಳ್ತೀರಾ, ಹಾಗಿದ್ರೆ ಸಂಸ್ಕೃತ ಬರಲೇಬೇಕು, ಸಂಸ್ಕೃತ ಇಲ್ಲದೆ ತೂಕ ಸಿಗಲ್ಲ ಅಂತ ಹೇಳಿದೆ. ಆಗ ಸರ್ ಹೇಳಿದ್ದು ಒಂದು ಮಾತು ನಂಗೆ ತುಂಬ ಟಚ್ ಆಯಿತು. ಏನು ಡಾಕ್ಟ್ರೆ, ನೀವು ಕನ್ನಡ ಅಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಮಹಾಲಿಂಗ ಕವಿ ಹೇಳಿದ್ದಾರೆ. ನಮ್ಮ ಅಣ್ಣವರು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅಂತಾರೆ, ನೀವು ತೂಕ ಬರೀ ಸಂಸ್ಕೃತದಲ್ಲಿ ಅಂತಿರಲ್ಲ, ಸರಿನಾ ಇದು ಅಂದರು. ರಿಯಲಿ ಟಚ್ ಆಯಿತು. ದೆನ್ ಐ ಸೆಡ್, ಸರ್ ಗಿವ್ ಮಿ 2 days ಅಂತೇಳಿ. ನನ್ನ ಹತ್ರ ಕೆಲವು ಹಳೆಗನ್ನಡದ ಪುಸ್ತಕಗಳಿದ್ವು. ಸೊ ಆ ಪುಸ್ತಕಗಳ ಒಂದು ಚೂರು ರೆಫರ್ ಮಾಡಿ ಸೇಮ್ ಸಾಹಿತ್ಯಕ್ಕೆ ಸರಿಸಮವಾದ ಪದಗಳು ಕನ್ನಡದಲ್ಲಿದೆಯಾ ಅಂತ ಹುಡುಕ್ತಾ ಹೋದೆ. ಇಂಟರ್ನೆಟ್ಟು ಗೂಗಲ್ ಇದ್ದಿದ್ದು ಇನ್ನೂ ಹೆಲ್ಪ್ ಆಯಿತು. ಯು ವೋಂಟ್ ಬಿಲೀವ್, ಇನ್ನೂ ಚೆನ್ನಾಗಿ ಸಂಸ್ಕೃತ ಕೂಡ, ಅಂದರೆ ಇಲ್ಲಿ ಯಾವುದೇ ಭಾಷೆ ತಾರತಮ್ಯ ಅಂತಲ್ಲ, ಅದ್ರ ಸ್ಥಾನ ಅದಕ್ಕಿರುತ್ತೆ. ಬಟ್ ಸಂಸ್ಕೃತ ಬಳಕೆ ಇಲ್ಲದೇನೆ ಯಾವ ಇಂಟೆನ್ಸ್ ಫೀಲಿಂಗು ಅವ್ರು ಹೇಳಿದ್ದು, ಅದು ಕ್ಲೈಮ್ಯಾಕ್ಸ್ ಏನು ಒಂದು ಸಿಕ್ಕಾಪಟ್ಟೆ ಇಂಟೆನ್ಸು, ಮುಂದೆ ನೀವೇ ನೋಡ್ತೀರಾ. ಅಂಥ ಇಂಟೆನ್ಸ್ ಫೀಲಿಂಗ್ಸು ಸರಳವಾಗಿ ಹೇಳ್ಬೋದು. ಅದೇನಂದರೆ ನಾವು ಬಳಸ್ದೆ ಅದು ರೂಮಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಧೂಳು ಬಿದ್ದಂಗೆ ಆಗಿಬಿಟ್ಟಿವೆ ಅಷ್ಟೇ. ದಟ್ ರಿಯಲಿ ಇಟ್ ಮೀ. ದೆನ್ ಐ ಸ್ಟಾರ್ಟೆಡ್ ರೀಪ್ಲೇಸಿಂಗ್ ಆಲ್ ಸಂಸ್ಕೃತ್ ವರ್ಡ್ಸ್. ಎಲ್ಲ ಸಂಸ್ಕೃತ್ ವರ್ಡ್ಗಳನ್ನ ತೆಗೆದು ನಮ್ಮ ಹಳೆಗನ್ನಡದ್ದು ಪಂಪ ಆಗಿರ್ಬೋದು, ರನ್ನ ಜನ್ನ, ಇದೆಲ್ಲ ನನಗೆ ಯೂಟ್ಯೂಬಲ್ಲಿ ಗಣೇಶ್ ಅವ್ರದ್ದು ಹರಿಶ್ಚಂದ್ರ ಕಾವ್ಯ ಅದು ಇದು ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ಗುರುರಾಜುಲ್ ನಾಯ್ಡು ಅವ್ರ ಹರಿಕತೆ, ಅದು ಚಿಕ್ಕ ವಯಸ್ಸಿಂದ ಕೇಳಿದ್ದಿತ್ತು. ಸೊ ಈ ಪದಗಳೆಲ್ಲ ಇದ್ವು ತಲೆಯಲ್ಲಿ. ಸೊ ಸರ್ ಹೇಳಿದ ತಕ್ಷಣ ಸಂಸ್ಕೃತ್ ವರ್ಡ್ಸ್ ತೆಗಿತಾ ಇದ್ದೆ, ಈ ಪದಗಳನ್ನ ಹಾಕ್ತಾ ಹೋದೆ. ನೋಡಿ ತುಂಬಾ ಖುಷಿ ಆಯಿತು. ಸೊ ಇದೆಲ್ಲ ಘನತೆ ಆ ಹಳೆಗನ್ನಡಕ್ಕೆ ಹೋಗಬೇಕು ಅಂತ ಆ ಫೀಲ್ ಬಂತು. ಆಗ ಸರು ನಾವು ಕೂತ್ಕೊಂಡ್ವಿ, ಬರೀ ಒಂದು ಹಾಡಲ್ಲೇ ಇಷ್ಟು ಎಫೆಕ್ಟ್ ಕೊಡೋ ಆಗಿದ್ದರೆ ಈ ಲೈಕ್ ಮರೆ ಆಗಿರೋವಂಥ ಈ ನಮ್ಮ ಕನ್ನಡ ಪದಗಳನ್ನ ಯಾಕೆ ಹೊಸ ಜನರಿಗೆ ಕೊಡಬಾರ್ದು. ಸೊ ದೆನ್
ಆ್ಯಕ್ಚುಲಿ ನಾನು ಫಿಲಮ್ಗೆ ಎಂಟ್ರಿ ಕೊಡೋಷ್ಟೊತ್ತಿಗೆ ಮುಕ್ಕಾಲು ಶೂಟಿಂಗು, ಆಮೇಲೆ ಡೈಲಾಗ್ಸು ಅದೆಲ್ಲ ರೆಡಿಯಾಗಿ ಹೋಗಿತ್ತು. ಹಾಗಾಗಿ ನನ್ನ ಕೆಲಸ ತುಂಬ ಈಸಿ ಆಯಿತು. ಸೇಮ್ ಹಾಡಲ್ಲಿ ಹಾಗೆ ಸಂಸ್ಕೃತ ತೆಗೆದು ಕನ್ನಡ ಸೇರಿಸಿದ್ನು, ಹಾಗೆ ಸರ್ ಎಲ್ಲ ಡೈಲಾಗ್ಸ್ ರೆಡಿ ಮಾಡಿಬಿಟ್ಟಿದ್ರು. ಒಂದು ಕೂಡ ನಂದು ಹೊಸದು ಸೇರಿಸೋಗಿಲ್ಲ. ಅವ್ರು ನನ್ನ ಅಭಿಮಾನಕ್ಕೆ ಹಾಗೆ ಹೇಳ್ತಾರೆ ಹೊರತು ಪ್ರತಿಯೊಂದು ರೆಡಿ ಇತ್ತು. ಸೊ ಆ ಪದಗಳನ್ನ ನೋಡೋದು, ಅದಕ್ಕೆ ತೂಕ ಗೌರವ ಕೊಡುವಂಥ ಒಂದು ಹಳೆಗನ್ನಡ ಪದ ಹುಡುಕೋದು, ಇಷ್ಟೇ ಸೇರಿಸಿ ಮಾಡ್ತಾ ಮಾಡ್ತಾ ಈ ಮಟ್ಟಕ್ಕೆ ಬಂದು ನಿಂತಿದೆ. ಒಂದು ಗ್ಯಾರಂಟಿ ನನ್ನ ಕಡೆಯಿಂದ, ಹಳೆಗನ್ನಡ ಆದರೂ ಕೂಡ ಯಾರಿಗೂ ಅದು ಇದು ಯಾವುದೋ ಹೊಸ ಭಾಷೆ ಅಂತ ಹೇಳೋಲ್ಲ. ಈಗ ಉದಾಹರಣೆಗೆ ಫಿಲಮಲ್ಲಿ ಸರ್ದೊಂದು ಡೈಲಾಗ್ ಇದೆ, ಮೇಡಮ್ಮು ಹಳೆಗನ್ನಡದೊಂದು ಗಾಯನ ಮಾಡಿದಾಗ ಹರಿಶರಾಜ್ ಸರ್, ಮೇಡಮ್ ನೀವು ಇಷ್ಟೊತ್ತು ಮಾತಾಡಿದ್ದು ಮಲಯಾಳಮ್ಮ ಅಂತ ಕೇಳ್ತಾರೆ. ಸೊ ಆ ರೀತಿ ಯಾವುದೇ ಆಭಾಸ ಆಗಲ್ಲ, ತುಂಬ ಮಧುರವಾಗಿ ಕೇಳುತ್ತೆ. ಆಮೇಲೆ ಆ ಅರ್ಥಗಳು ಲಿಂಕ್ ಆಗುತ್ತೆ. ಯಾಕಂದರೆ ಹಿಂದೆ ಮುಂದೆ ಸಂಪೂರ್ಣವಾಗಿ ಹಳೆಗನ್ನಡ ಹಾಕಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ನಾರ್ಮಲ್ ಭಾಷೆ ಮಧ್ಯೆ ಈ ಪದಗಳ ಇಂಟ್ರೊಡಕ್ಷನ್ ಥರ, ಹಾಗಾಗಿ ಆ ಮಿಸ್ಸಿಂಗ್ ಲಿಂಕು ಕ್ಲೀನಾಗಿ ಕನೆಕ್ಟ್ ಆಗುತ್ತೆ. ಸೊ ಶಾರದಾ ದೇವಿಗೆ ಸೇವೆ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಆದರೆ ಸೈನ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಮೆಡಿಕಲ್ಗೆ ಹೋಗ್ಬಿಟ್ಟಿದ್ದೆ. ಅಲ್ಲೊಂದು 25 ಇಯರ್ ಸರ್ವೀಸ್ ಆಯಿತು. ಈಗ ಈ ಅವಕಾಶ ಸಿಕ್ಕಿದೆ. ಸೊ ಕನ್ನಡ ತಾಯಿಗೆ, ನಮ್ಮೆಲ್ಲ ಜನತೆಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆ್ಯಂಡ್ ಮ್ಯೂಸಿಕ್ ಅಲ್ಟಿಮೇಟ್. ಆ್ಯಂಡ್ ಮೇಡಮ್ ಕಾರಣ ಹೇಳ್ತೀನಿ ಯಾಕೆ ನಮಸ್ಕಾರ ಮಾಡಿದೆ ಅಂತ. ನಮಗೆ ಲೈಕ್ ಏನೋ ಒಂದು ಬರೀರಿ ಅಂತ ಹೇಳಿ ಏನು ಬರೆಯೋಕ್ಕೆ ಬರಲ್ಲ, ಅದು ಬರೋದು ಇಲ್ಲ. ಪ್ರತಿಯೊಂದಕ್ಕೂ ಒಂದು ಸ್ಫೂರ್ತಿ ಅಂತ ಬೇಕಾಗತ್ತೆ. ಸೊ ಸರ್ ಆಲ್ರೆಡಿ ಹಾಗೆ 75% ಶೂಟಿಂಗ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ನಂಗೆ ತುಂಬ ಈಸಿ ಆಗೋಯ್ತು. ಜಸ್ಟ್ ಸರ್ ತೋರಿಸ್ತಾ ಹೋದರು. ಸೊ ಅಲ್ಲಿ ಪಾತ್ರಧಾರಿಗಳಲ್ಲಿ ಬಂದಿರೋ ಇಂಟೆನ್ಸ್ ಫೇಸು, ಆ ಐ ಎಕ್ಸ್ಪ್ರೆಷನ್ಸು, ಫೇಶಿಯಲ್ಲು, ದೆನ್ ಸರ ಡೈಲಾಗ್ಸು, ಅದೆಲ್ಲ ಒಂದು ಒಳಗಿಂದ ಇನ್ಸ್ಪಿರೇಷನ್ ಕೊಡ್ತು. ಪ್ಲಸ್ ಸಲಾಮ್ ಸರ್ ಮ್ಯೂಸಿಕ್ ಅಲ್ಟಿಮೇಟ್. ಆ ಮ್ಯೂಸಿಕ್ ಕೇಳ್ತಾ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ರೆ ಹಾಗೇ ಪದಗಳು ಇಳೀತವೆ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಆಲ್ ದಿಸ್ ಟೀಮ್. ಸೊ ನಿಮ್ಮದೊಂದೇ ಬ್ಲೆಸ್ಸಿಂಗ್ಸ್ ಬೇಕು. ಯಾರು ಯಾವುದನ್ನು ಮೆಚ್ಕೋತಾರೆ ಅಂತ ಹೇಳೋದು ತುಂಬ ಕಷ್ಟ, ಬಟ್ ಮೆಚ್ಕೊಂಡ ಮೇಲೆ ಅವ್ರು ಡೆಫಿನೆಟ್ಲಿ ಕೈ ಹಿಡಿತಾರೆ. ಸೊ ದಯವಿಟ್ಟು ಮೆಚ್ಕೊಳ್ಳಿ, ಆಶೀರ್ವದಿಸಿ. ನನಗೂ ಒಂದು ಇದೇ ಫೀಲ್ಡಲ್ಲಿ ಮುಂದೆ ಬರೀಬೇಕು ಅಂತ ಆಸೆ ಇದೆ. ಎಲ್ಲ ಈ ಫಿಲಮ್ ಸಕ್ಸಸ್ ಮೇಲೆ ಡಿಪೆಂಡ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮದನಿಕಾ ಹೆಸರೇ ಒಂದು ಆಕರ್ಷಕ, ಒಂದು ಸುಂದರವಾದ ಹುಡುಗಿ ಅಂತ ಹೇಳುತ್ತೆ. ಸೊ ಇಂಥ ಮದನಿಕಾ ಒಂದು ಪಾತ್ರಕ್ಕೆ ರಾಗಿಣವರು ನಿಜವಾಗ್ಲೂ ಜೀವ ತುಂಬಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಬ್ಬಿಂಗ್ ಮಾಡೋಕೆ ಕೆಲವು ಸೀನ್ಗಳು ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಯಲ್ಲಿ ಅದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ದೇವಾನಂದ್ ಸಾರು ತುಂಬ ಸ್ಫೂರ್ತಿದಾಯಕವಾಗಿ ಡೈರೆಕ್ಟ್ಸ್ ಎಲ್ಲ ಬರೆದು ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಯೂಶಲಾಗಿ ಸಂಜಯ್ ಸಾರ್ಗೂ ನನಗೂ ಹತ್ತತ್ರ ಒಂದು 28 ಒಂದು ಅವಿನಾವ ಸಂಬಂಧ. ನಾನು ಫಸ್ಟು ಸಾಗರಿ ಅಂತ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಸಾರೇ ಪ್ರೊಡ್ಯೂಸ್ ಮಾಡಿದ್ರು. ಆಪ್ತ ಮಿತ್ರ ಅಂತ 2 ಒಂದೇ ಸಿನಿಮಾ ಸಾಗರಿ. ತದನಂತರ ಸಾರು ನಿರ್ದೇಶಕರಿಗೆ ಸಂಭಾವನೆ ಕೊಡಬೇಕಾಯ್ತು ಅಂತ ಅವರೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರು. ಥ್ಯಾಂಕ್ ಯು. ಇದು ನಿಜಕ್ಕೂ ಒಂದು ಒಳ್ಳೆ ಅದ್ಭುತವಾದಂಥ ವಿಷಾದಿತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಾದಿತ ಚಿತ್ರಗಳನ್ನ ಹರಿಸಿದ್ದೀರಾ. ಅದೇ ರೀತಿ ಈ ಮದನಿಕಾ ಚಿತ್ರವನ್ನು ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಗೆಲುವು ಅದಕ್ಕೆ ಕಾರಣ ಮಾಡಿ ಅಂತ ಮೂರು ಕೇಳ್ಕೊತೀನಿ. ಥ್ಯಾಂಕ್ ಯು. I don't talk Kannada too much, so please let me to talk some words in English, please, with your mercy and grant. Actually, my dear Sanjay sir, we did some other movies before, 2 or 3 movies. Sir, mic hege itkolli please. That's right. I'm sorry. Actually, I don't have that much habit to talk this way, or speaking experience very less in kind of me. But my dear Sanjay sir gave me a good opportunity, and this is the best film I did in my life, I think. So I totally dedicate to my dear Sanjay sir, as a director, and the artist sitting here very. So I'm so lucky to see everybody in front of me. This while I'm doing these BGMs, some faces came this, and this especially I told it to my dear sir. It is very impressing with each moment, and the face expression was highly appreciable even. So I could feel something, then only I could do the music BGMs. I did discuss with Sanjay sir.
he guided me to give some classical songs. Actually, I thought it was a janking type songs, but normally we discussed about the classical movement. Then suddenly I surprised, what type of movie is this? Such a great artist is acted, and so many other artists also. Then I surprised actually. So it is a good and the best opportunity in my life, I think, in my Kannada state. Actually, I have an idea to settle in Kannada only further in my future. Okay, many thanks for to get this opportunity, especially a special thanks to Mr. Sanjay and Mrs. Sanjay sir, and to all the artists. Especially appreciate everybody, the best artist we got. So great. Okay, thank you very much. The songs, sir? Anything about the songs? Songs already I did some mixed ragas, Dharmavadi and Karahara Priya, Abheri. So many raga I mixed and did. I can't see even one song based on one raga, but Nakamu is normally it is known as some issues only can understand this is raga based on it is actually we say Carnatic music. Hindustani we say Bhimplas raga. Nisa, nisa, gama, pa, nisa. It's coming like that. So I am happy to see the artist in front of me this time. Anyway, another songs Dharmavadi and so many raga I mixed because I can't say a specialized raga, a specified raga in this any songs like that. That's all about the music. Because if I say more music, sometimes somebody cannot understand the terms, everything. It is a little difficult, no, to understand. Anyway, the name of raga is Bimbalasi in Hindustani raga, the main song, and Dharmavati, and some Mohana mixed raga also there. So happy. Yes, sir. Yes. Thank you so much, Salam Okay. sir. ಧನ್ಯವಾದಗಳು. Thank Okay. you. ಇದೊಂದು ಕಾಲ್ಪನಿಕ ಕತೆ. ಕತೆ ರಾಗಿಣಿಯವರಿಗೆ ಒಂದು 4-5 ಕತೆ ಹೇಳಿದ್ದೆ, ಯಾಕೋ ನನಗೂ ಇಷ್ಟ ಆಗಲಿಲ್ಲ. ಆನಂತರ ನಾನು ಒಂದು 4 ತಿಂಗಳು ಕೂತ್ಕೊಂಡು ತುಂಬ ಅದ್ಭುತವಾಗಿ ಇದೊಂದು ಕತೆ ಮಾಡಿಕೊಂಡೆ. ನನಗೆ ಈ ಕತೆಗೆ ಸ್ಫೂರ್ತಿಯಾಗಿದ್ದು ನಮ್ಮ ಡಾಕ್ಟರ್ ದೇವಾನಂದ್ ಅವರು. ಥ್ಯಾಂಕ್ ಯು ಸರ್. ಸೊ ಈ ಕತೆ ಮಾಡಬೇಕಾದ್ರೆ ತುಂಬ ನನಗೆ ಗೊತ್ತಿಲ್ಲದಂಗೆ ಕೆಲವಾರು ಇನ್ಸಿಡೆಂಟ್ಗಳು ಆಯಿತು. ಅದೆಲ್ಲ ನಾನು ದೇವಾನಂದ್ ಅವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದು ನನಗೆ ತುಂಬ ಹತ್ತಿರವಾಗಿ ಕೆಲವು ವಿಷಯಗಳು ಕಾಣಕ್ಕೆ ಸಿಕ್ತು. ಸೊ ಹಾಗಾಗಿ ಒಂದು ಅದ್ಭುತವಾಗಿ ಕತೆ ಬಂದಮೇಲೆ ನನ್ನ ವೈಫು ಮತ್ತು ಕುಮಾರಸ್ವಾಮಿಯವರು ಪ್ರೊಡ್ಯೂಸರ್ಸು ಅವ್ರಿಗೆ ಹೇಳಿದೆ ಕತೆ. ತುಂಬ ಖುಷಿಪಟ್ಟರು. ಕತೆ ಚೆನ್ನಾಗಿ ಮಾಡಿಕೊಂಡೆ. ಮಾಡಾದಮೇಲೆ ಶೂಟಿಂಗು ಒಂದು 25-30 ದಿನ ಆಯಿತು. ಅದಾದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 2 ವರ್ಷ ತೊಗೊಂಡೆ, ಯಾಕಂದರೆ ತುಂಬ CG ವರ್ಕೆಲ್ಲ ಇತ್ತು. ಸೊ ಹಾಗಾಗಿ ಕತೆ ಮಾಡಬೇಕಾದ್ರೆ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆಗೆ ತುಂಬ ಹೊಂದಾಣಿಕೆಯಾಗಿ ಇದೊಂದು ಅವರು ಸಿನಿಮಾ ಇದರಲ್ಲೇ ಅವ್ರಿಗೊಂದು ಒಳ್ಳೆ ಇದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ಜನಕ್ಕೆ ಗೊತ್ತಾಗತ್ತೆ. ಸೊ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮೊದಲು ಒಂದು 3 ಸಾಂಗ್ ಮಾಡ್ಕೊಂಡಿದ್ದೆ. ಆಮೇಲೆ ಸಿನಿಮಾ ಮಾಡ್ತಾ ನಮ್ಮ ದೇವಾನಂದ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದೊಂದು ಆ್ಯಡ್ ಆಗ್ತಾ ಈಗ ಸಿನಿಮಾಲಿ 10 ಸಾಂಗ್ ಇದೆ. ಸೊ ಈ 10 ಸಾಂಗ್ಗಳು ಒಂದು ಎಲ್ಲ ಕ್ಲಾಸಿಕಲ್ ಯಾಕಂದರೆ ನಮ್ಮ ಸಲಾಂ ವೀರೋಲಿ ಅವರು ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಸೊ ಅದು ಗೊತ್ತಿಲ್ಲ, ಇರಲಿ, ಯಾಕಂದರೆ ಈ ಸಿನಿಮಾಯಿಂದ ಎಷ್ಟು ತುಂಬ ಇದಿದೆ, ಎಮೋಷನ್ ಇದೆ. ಸೊ ಹಾಗಾಗಿ ನನಗೆ
ಈ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕ್ಲಾಸಿಕಲ್ ಕ್ವೀನ್ ಅಂತಲೇ ಅವರಿಗೆ ನಾನು ಈ ಸಿನಿಮಾಯಿಂದ ಒಂದು ನಾಮಕರಣ ಮಾಡಿಬಿಟ್ಟೆ. ಸೊ ಸಿನಿಮಾ ನೋಡಿ. ನಮ್ಮ ಸಲಾಂ ವಿರೋಲಿಯವರು ಕೇರಳದಿಂದ ಬಂದಿರೋದು, ತುಂಬ ಚೆನ್ನಾಗಿ ಮ್ಯೂಸಿಕ್ ಅವರು ಹಲವಾರು ಕನ್ನಡ ಸಿನಿಮಾಗೂ ಈಗಾಗಲೇ ರೀ ರೆಕಾರ್ಡಿಂಗು ಮತ್ತು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಅವರು, ಇದು ನನ್ನ 3ನೇ ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಹರೀಶ್ ರಾಜ್ ಅವರು, ಅವ್ರಿಗೆ ಹೋಗಿ ಕತೆ ಹೇಳಿದಾಗ ತುಂಬ ಖುಷಿಪಟ್ಟರು. ಅವರು ಅಷ್ಟೇ ತುಂಬ ಅದ್ಭುತವಾಗಿ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಈಗಾಗಲೇ ಅವರು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೇನು ಬೇಕು ಆ ರೀತಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಧರ್ಮ ಅವರು ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಅವರು ಯಾವುದೋ ಮಧ್ಯದಲ್ಲಿ ನಮಗೂ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವರು ನಾಳೆ ಅಂತ ತಿಳ್ಕೊಂಡು ಸ್ವಲ್ಪ ಬರೋಕ್ಕಾಗಲಿಲ್ಲ ಅವರಿಗೆ. ಸೊ ಇನ್ನು ನೆಕ್ಸ್ಟು ಪ್ರೆಸ್ ಮೀಟಿಗೆ ಬರ್ತಾರೆ. ಹಾಗೆ ರಾಜ್ವಿ, ನಮ್ಮ ಇವರು ಅಪೂರ್ವ ಅವ್ರ ಮಗಳು, ಅಪೂರ್ವ ಅವ್ರಿಗೂ ಎಲ್ರಿಗೂ ಗೊತ್ತಿರೋರು. ಅವರು ರಾಜ್ವಿ ಅವರು ಕೂಡ ತಾಯಿಯಂತೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಕಾಂಬಿನೇಷನ್ನಾಗಿ ಧರ್ಮ ಕೀರ್ತಿರಾಜು ಅವರೊಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದಕ್ಕೆ ತಕ್ಕ ಆರ್ ಗಿರಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಹೀಗೆ ಕಥೆನ ಒಂದು ಸಿನಿಮಾನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಶೂಟಿಂಗ್ ಮಾಡಿ, ಈಗ 2 ವರ್ಷ ಇದಕ್ಕೆ ನಾವು ಪೋಸ್ಟ್ ಪ್ರೊಡಕ್ಷನ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದೀನಿ. ಜನ ತಾವೆಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಮದನಿಕಾ ಅಂದರೆ ಇದೊಂದು 400 ವರ್ಷದ ಹಳೆ ಕತೆ. ಸೊ ಇಲ್ಲಿ ಇದೊಂದು ಕಾಲ್ಪನಿಕ ಕತೆ ಅಂತಲೇ ಹೇಳಿದೆ. ಮದನಿಕಾ ಹಾಗೆ ಇವರು ನಮ್ಮ ರಾಗಿಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೊಂದು ಮದನಿಕಾ ಅಂದರೆ 400 ವರ್ಷಗಳ ಹಳೆ ಕತೆ ಅಂದರೆ ಅದನ್ನು ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಅವರು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕತೆ ಬಗ್ಗೆ ನಾನು ಜಾಸ್ತಿ ಇನ್ನೂ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಇವತ್ತಿನ ಒಂದು ಇದಕ್ಕೆ ತೊಗೊಂಡು ಬಂದು 400 ವರ್ಷದ ನಡೆದಿದ್ದನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸಿ ಮತ್ತು ಇವತ್ತಿನ ಒಂದು ಜಾನರ್ಗೆ ತೊಗೊಂಡು ಬಂದು ಅದನ್ನು ಬ್ಲೆಂಡ್ ಮಾಡಿದ್ದೀವಿ. ಕಥೆಯಲ್ಲಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಈ ಸಿನಿಮಾಗೆ 400 ವರ್ಷ ಹಳೆ ನಾವು ಫ್ಲ್ಯಾಶ್ ಬ್ಯಾಕ್ ಹೋದಾಗ ಅಲ್ಲಿ ನಾವು ಸಂಭಾಷಣೆ ಮಾಡಿಕೊಟ್ಟಿದ್ದು ನಾವು ಮೊದಲು ಯೂಶ್ವಲಾಗೆ ನಮ್ಮ ಕನ್ನಡದಲ್ಲೇ ಆಮೇಲೆ ಅದನ್ನು ಸ್ವಲ್ಪ ಹಳೆಗನ್ನಡಕ್ಕೆ ಮಾಡ್ಕೊಂಡ್ವಿ. ಹಳೆಗನ್ನಡ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಮಗೆ ಹಳೆಗನ್ನಡಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ತುಂಬ ಒಳ್ಳೆ ಸಾಥ್ ಕೊಟ್ಟರು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಂಬ ನಾನು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಕೆಲವು ವಿಷಯಗಳಿದೆ ಅವೆಲ್ಲ ಮಾತಾಡ್ತೀನಿ, ಹೇಳ್ತೀನಿ. ಸೊ ಈಗ ನಾನು ಈ ಸಿನಿಮಾನ ಆದಷ್ಟು ಬೇಗ ಅಂದರೆ ಜುಲೈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ, ಇನ್ನೊಂದು 1 ವೀಕ್ 2 ವೀಕ್ಸಲ್ಲಿ ಇದನ್ನೆಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಂ ಹೌದೌದು. ಅದು ಈಗ CG ಮುಂಚೆ ಎಲ್ಲ CG ಮಾಡ್ತಾಯಿದ್ರು, ಗೊತ್ತಲ್ಲ ನಿಮಗೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, AI ಬಂದಿದೆ. ಸೊ AIನ ಅಳವಡಿಸ್ಕೊಂಡಿದ್ದೀವಿ ನಾವು ಕೆಲವು ಕಡೆ. ಹೌದಾ, ಸರಿ ಆಗುತ್ತೆ. ಲಿಪ್ಪು ಅದು AI ಕೆಲವು ಮಿಸ್ಟೇಕ್. ಆಮೇಲೆ ನನಗೆ ಆ್ಯಕ್ಚುಲಿ ಟೀಸರು ಇವತ್ತು ಇನ್ನೊಂದು ರೆಡಿ ಇತ್ತು, ಸ್ವಲ್ಪ ಲೇಟ್ ಆಗೋಯ್ತು, ಅವ್ರು ತೊಗೊಂಡು ಬಂದಿಲ್ಲ. ಅವರೆಲ್ಲ ಇಲ್ಲೆಲ್ಲ ಬಂದರು ಅನಿಸುತ್ತೆ, ಅಲ್ಲೇ ಇದ್ದಾರೆ ಹಿಂದೆಗಡೆ ಕೈ. ಸೊ ಹಾಗಾಗಿ ಕೆಲವೆಲ್ಲ ನಮಗೆ ಇದಾಯಿತು. ಸೊ ನೆಕ್ಸ್ಟ್ ಇದಕ್ಕೆ ಸರಿ ಹೋಗುತ್ತೆ ಅವರೇ. ಓಕೆ.